ಕುಸ್ತಿ ಅಖಾಡ ಘೋಷಣೆ ಆದ್ಮೇಲೆ ಎಲ್ಲರೂ ಪೈಲ್ವಾನರು ರೆಡಿ ಆಗ್ತಾರೆ. ಅಖಾಡನ್ನ ಇನ್ನೂ ರೆಡಿ ಇಲ್ಲ. ಬಟ್ ಈಗಾಗಲೇ ಜಾರಕಿಹೊಳಿ ಅವರು ಅಖಾಡ ರೆಡಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಜೊತೆಗೆ ಎಲ್ಲರೂ ಚರ್ಚೆ ಮಾಡಿದಾರು. ಅಂತಿಮ ತೀರ್ಮಾನ ಆಗಬೇಕಾಗಿದೆ. ಅಂತಿಮ ತೀರ್ಮಾನ ಕೆಲವೇ ದಿವಸದಲ್ಲಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಸರ್. ಸೆಪ್ಟೆಂಬರ್ ಎಲ್ಲ ಬದಲಾವಣೆ. ನನಗೆ ಭವಿಷ್ಯ ಹೇಳಕ್ಕೂ ಬರೋದಿಲ್ಲ. ನನಗೆ ಭವಿಷ್ಯದ ಬಗ್ಗೆ ಹೆಚ್ಚು ಆಸಕ್ತಿನೂ ಇಲ್ಲ ಸರ್. ಸಚಿವ ಸ್ಥಾನ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಶಾಸಕರು ಅವರವರು ಶಾಸಕರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ಇರುತ್ತೆ. ಸಂದರ್ಭ ಬರಲಿ, ನೋಡೋಣ. ಸರ್, ಎಷ್ಟು ಹಿರಿಯ ರಾಜಕಾರಣಿಗಳು ಎಲ್ಲದಕ್ಕೂ ಕಾಲ ಸಂದರ್ಭ ಉತ್ತರ ಕೊಡುತ್ತೆ. ತಾಳ್ಮೆ ಇರಬೇಕು ಮನುಷ್ಯ. ಸರ್, ಮೊನ್ನೆ ಮಹಾರಾಷ್ಟ್ರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಬೆಂಬಲಿಗರೊಂದಿಗೆ. ಮಹಾರಾಷ್ಟ್ರದಲ್ಲಿ ಕನೇರಿ ಒಳಗೆ ಮೀಟಿಂಗ್ ಆಗಿದ್ದು ನಿಜ. ಅದು DCC ಬ್ಯಾಂಕದ ಚುನಾವಣೆ ನಿಮಿತ್ತ ಅಲ್ಲ. ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭ ಇದೆ. ಜಾತಿ ಗಣತಿ, ಸಾಮಾಜಿಕ ಗಣತಿ. ಇದ್ರ ಬಗ್ಗೆ ವೀರಶೈವ ಲಿಂಗಾಯತರು ಅಂತಕ್ಕಂಥ ಏನು ಒಂದು ಸಮುದಾಯ ಇದೆ, ಆ ಒಂದು ಜಾತಿ ಗಣತಿಯಲ್ಲಿ ಏನು ಬರೆಸ್ಬೇಕು ಅಂತಕ್ಕಂಥದ್ದು ಮೂಲ ಪ್ರಶ್ನೆ ಆಗಿರ್ತದೆ. ಯಾಕಂತಂದ್ರೆ ಸಬ್ಕಾಸ್ಟ್ಗಳು ಭಾಳ ಇದೆ. ಉಪಪಂಗಡಗಳು ಬರೆಸ್ಬೇಕು ಅಥವಾ ಒಟ್ಟಾರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು, ಏನು ಬರೆಸ್ಬೇಕು ಅಂತಕ್ಕಂಥ ಒಂದು ಗಂಭೀರ ಸಭೆ ಅದು ಇಲ್ಲಿ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರು ಕೂಡ ಒಂದು ಶೃಂಗ ಸಭೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಕೂಡ ಚರ್ಚೆ ಇದೆ. ಅಂತಿಮ ತೀರ್ಮಾನಕ್ಕೆ ಬರಬೇಕಾಗಿದೆ. ಜಾತಿ ಗಣತಿಯಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಾಲಮ್ಗಳು ಬರುತ್ತೆ. ಧರ್ಮದ ಕಾಲಮ್ದಲ್ಲಿ ಏನು ಬರೆಸ್ಬೇಕು, ಜಾತಿ ಕಾಲಮ್ದಲ್ಲಿ ಏನು ಬರೆಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮಧ್ಯದಲ್ಲಿದೆ. ಅದಕ್ಕೊಂದು ಕನ್ಕ್ಲೂಡಿಂಗ್ ಬರಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇವು ಚುನಾವಣೆಗಳು ಅವು ಇನ್ನೂ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಯಾವುದೂ ತಗೊಂಡಿಲ್ಲ. ಜಿಲ್ಲಾ ಮಧ್ಯಮವರ್ತಿ ಬ್ಯಾಂಕಿಂದ ಪ್ರತಿ ಸಾರಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧಗಳನ್ನು ಮಾಡಿಕೊಂಡು ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ಚುನಾವಣೆಗಳನ್ನು ಮಾಡಿ ಆ ಬ್ಯಾಂಕದ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕದ ಏಳಿಗೆಯಾಗಿ ನಾವೆಲ್ಲರೂ ಕೂಡ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಪರಂಪರೆ ನಮ್ಗೆ ಬಂದಿದೆ. ಮುಂದೂ ಕೂಡ ಅದು ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದು ಸಂದರ್ಭ ಇನ್ನೂ ಬಂದಿಲ್ಲ, ಕಾಲ ಪಕ್ವವಾಗಿಲ್ಲ. ಕಾಲ ಪಕ್ವವಾದಂಥ ಸಂದರ್ಭದಲ್ಲಿ ಆ ಚುನಾವಣೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ.